ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಲಿಕ್ವಿಡ್ ಪಿಜ್ಜಾ. ಕೇಳಕ್ಕೆ ಒಂಥರ ಡಿಫ್ರೆಂಟ್ ಆಗೈತಲ್ಲ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನನ್ನ ಚಾನಲ್ನಾಗ ಎಲ್ಲ ಥರದ್ದು ರೆಸಿಪೀಸ್ ಅದಾವ, ಟ್ರೆಡಿಷನಲ್ ಈಸಿ. ವಿಡಿಯೋಸ್ ನೋಡ್ರಿ, ಸಪೋರ್ಟ್ ಮಾಡಿರಿ. 1.5 ಕಪ್ ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನು ಸಕ್ಕರೆ, ಅರ್ಧ ಟೇಬಲ್ ಸ್ಪೂನು ಉಪ್ಪು, 1 ಕಪ್ ಮೊಸರು ಎಲ್ಲನೂ ಚೊಲೊತ್ನಾಗ ಮಿಕ್ಸ್ ಮಾಡ್ಬೇಕ್ರಿ. ಚೊಲೊತ್ನಾಗ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಲಾಸ್ಟಿಗೆ 1 ಟೇಬಲ್ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಎಲ್ಲನೂ ಚೊಲೊತ್ನಾಗ ಮಿಕ್ಸ್ ಮಾಡಬೇಕು. ಇದು ಹಿಟ್ಟದು ಏನೂ ನೆನೆಯೋದು ಬೇಡ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಇದು. ಇದನ್ನು ಚಿಕ್ಕ ಮಕ್ಕಳು ದೊಡ್ಡವ್ರಿಗೆ ಲಂಚ್ ಬಾಕ್ಸಿಗೂ ಹಾಕ್ಬೋದು. ಚಿಕ್ಕ ಮಕ್ಕಳು ಯಾವ್ದಾರ ತರಕಾರಿ ಇಷ್ಟಪಟ್ಟು ತಿನ್ನಲ್ಲ ಅಂದರೆ ಈ ಥರ ಟಾಪಿಂಗ್ಸಿಗೆ ಹಾಕಿ ತಿನ್ನಿಸ್ಬೋದು. ಇಲ್ಲ ಅಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೋಬೋದು. ಚಿಕ್ಕದು ಇಲ್ಲ ಮೀಡಿಯಮ್ ಸೈಜ್ ಪ್ಯಾನ್ ತೊಗೊಂಡು ಅದಕ್ಕೆ 1 ಚಮಚ ಎಣ್ಣೆ ಹಾಕಿ ದೋಸೆ ಹಿಟ್ಟು ಥರ ಪಿಜ್ಜಾದ ಬೇಸ್ ಎಷ್ಟು ಥಿಕ್ನೆಸ್ ಇರುತ್ತಲ್ಲ ಅಷ್ಟು ಹಿಟ್ಟು ಹಾಕ್ಕೋಬೇಕು. ಪಿಜ್ಜಾ ಮುಗಿಯೋವರೆಗೂ ಸಣ್ಣ ಉರಿ ಒಳಗೆ ಇಟ್ಕೊಂಡ ಮಾಡಬೇಕು. ಉಲ್ಟಾ ಹಾಕಿ ಇನ್ನೊಂದು ಕಡೆನೂ ಬೇಯಿಸ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ವಿತ್ ಮೆಷರ್ಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೇನೆ, ಒಂದ್ಸಲಿ ಚೆಕ್ ಮಾಡ್ಕೊರಿ. ಮೊದಲು ಒಂದು ಪಿಜ್ಜಾದ ವಿಡಿಯೋ ಹಾಕಿದ್ದೆ, ಅದು ಗೋಧಿ ಹಿಟ್ಟಿಂದನ. ಮನ್ಯಾಗ ಅದ್ರದ್ದು ಪಿಜ್ಜಾ ಬೇಸ್ ಪಿಜ್ಜಾ ಹೆಂಗೆ ಮಾಡೋದು ಅಂತ ಹಾಕೇನಿ. ನನ್ನ ಚಾನಲ್ನಾಗ ವಿಡಿಯೋ ಒಂದ್ಸತಿ ಚೆಕ್ ಮಾಡಿರಿ, ಇಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ನೋಡಿರಿ. ಇದ್ರ ಮ್ಯಾಗ ಪಿಜ್ಜಾ ಸಾಸ್ ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮ್ಯಾಗ ಚೀಸ್ ಹಾಕಿ ನಿಮ್ಗೆ ಇಷ್ಟ ಆದ ಟಾಪಿಂಗ್ಸ್ ಹಾಕೋಬೋದು. ನಾ ಇಲ್ಲಿ ಕ್ಯಾಪ್ಸಿಕಮ್, ಆನಿಯನ್, ಟೊಮೊಟೊ, ಸ್ವೀಟ್ ಕಾರ್ನ್ ಹಾಕ್ಕೊಂಡು ಮತ್ತು ಅದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಚೀಸ್ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಾತೀನಿ. ಚೀಸ್ ಕರ್ಗೋವರೆಗೂ 1 ಮಿನಿಟ್ ಆಗುತ್ತೆ. ಅಷ್ಟೊತ್ತನ ಪ್ಲೇಟ್ ಮುಚ್ಚಿಟ್ರೆ ಹಿಂಗೆ ಸಣ್ಣ ಪಿಜ್ಜಾ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ತಿನ್ನಕ್ಕೂ ಚಲೋ ಆಗುತ್ತೆ. ಗೋಧಿ ಹಿಟ್ಟಿರೋದ್ರಿಂದ ಡೈಜೆಷನ್ಗೂ ಚಲೋ ಆಗುತ್ತೆ. ಚಿಲ್ಲಿ ಫ್ಲೇಕ್ಸು, ಒರೆಗನೋ ಮತ್ತೇನಾರು ಟಾಪಿಂಗ್ಸ್ ಬೇಕಂದ್ರೆ ನಿಮ್ಗೆ ಇಷ್ಟ ಆದಿದ್ದು ಹಾಕೋಬೋದು. ಮ್ಯಾಗ ಟೊಮೊಟೊ ಸಾಸ್ ಹಾಕಿ, ಚಿಕ್ಕದಿರೋದ್ರಿಂದ ಕಟ್ ಮಾಡೋದೇನು ಬೇಡ, ಬೇಕಂದ್ರೆ ಕಟ್ಟು ಮಾಡಿಕೊಂಡು ತಿನ್ಬೋದು. ನೋಡಿದ್ರಲ್ಲ, ಈಸಿಯಾಗಿ 10 ನಿಮಿಷದ ಒಳಗೆ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಬೋದು, ಲಂಚ್ ಬಾಕ್ಸಿಗೂ ಮಾಡ್ಬೋದು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.